ಮೈತ್ರ ಈ ಊರು ಸಿಂಪಲಿ ಮೈಡಿ ಬಸವನ ಜಾತ್ರೆ ಮೈತ್ರ ನಾವು ನಡಿ ಅಣ್ಣ ಸಂಗಣ್ಣ ನಿನ್ನೆ ಆಯ್ಕೆ ಪ್ರಕಾರ ನಾವು ಜಾತ್ರೆ ಹೋಗೋಣ ನಡೆಯಂತನಪ್ಪ ಮೈತ್ರ ಹೋಗೋಣ ನಡಿ ನಮ್ಮ ಮೈತ್ರ ನಮ್ಮ ತೋಟಕ್ಕೆ ಹೋಗಿ ರಾಮೇ ಲಕ್ಷ್ಮಣ ಎರಡು ಹುಡ್ಕೊಂಡು ನಾವು ಮೈತ್ರ ಕೆಂಪು ಗಾಡಿ ಹುಡ್ಕೊಂಡು ಮೈತ್ರ ನಾವು ಹೋಗೋಣ ನಡಿ ಅಣ್ಣ ಸಂಗಣ್ಣ ನಿನ್ನೆ ಆಯ್ಕೆ ಪ್ರಕಾರ ನಮ್ಮ ತೋಟಕ್ಕೆ ಹೋಗಿ ರಾಮ್ಯ ಲಕ್ಷ್ಯ ಅವರು ಬಿಟ್ಕೊಂಡು ಬಣ್ಣದ ಗಾಡಿ ಹುಡ್ಕೊಂಡು ಗಾಡಿನ ಹೊಡ್ತಿರ್ಬೇಕು ಗಾಡಿಯಲ್ಲಿ ಕೂತಿರ್ಬೇಕು ಈ ಪ್ರಕಾರ ಆದ್ರೆ ಈ ಕೂತ ಮನೆಗೂ ಚಂದ ಹೌದು ಮತ್ ನಿನಗೂ ಚಂದ ಹೌದು ನಿನ್ನೆ ಬರೋ ನಾವು ಹುಡ್ಕೊಂಡ್ ಬಂದ ಅವ್ರ ಜಾತ್ರೆ ಮೈತ್ರ ಹೋಗೋಣ ನಡಿ ಅಣ್ಣ ಸಣ್ಣ ಬರೋದು ನಾಗ ಚಲೋ 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 ಹಲೋ ಚಲೋ ಚಲೋ ಪೂಜಾರಿ ನೋಡ್ರಲ್ಲ ಮೈತ್ರ ಪೂಜಾರಿ ಅದಾನ ಅಥವಾ ಇಲ್ಲ ಮೈತ್ರ ನೋಡ್ಕೊಂಡ್ ಬರ್ಬೇಕಾಯ್ತು ಅಣ್ಣ ಸಂಗಣ್ಣ ನಿನ್ನೆ ಬರ್ಗ ನೇರ ಇಲ್ಲೇನಿಲ್ಲ ನಾವು ಮೈತ್ರ ಇಲ್ಲ ಪೂಜಾರಿ ಹಬ್ಬದಾನು ಇಲ್ಲಿ ಗುಡಿ ಹಬ್ಬದಾನ ಪೂಜಾರಿ ಪೂಜಾರಿ ಅಂತಾನ ಯಾರು ಅಪ್ಪ ಐತಾರ ಹೊರ ಬಂದು ಗುರ್ತಾಡಿ ಪೂಜಾರಿ ಯಾರು ಬಾಳನ ಅಣ್ಣ ಸಂಗಣ್ಣ ನಿನ್ನೆ ಆಯ್ಕೆ ಪ್ರಕಾರ ಪೂಜಾರಿ ಗುಡಿಯಲ್ಲಿ ಅದ ನೋಡು ಮೈತ್ರ ನಾವಾದ್ರು ದೇವ್ರಿಗೆ ಹೋಗೋಣ ನೋಡಿ ಅಣ್ಣ ಸಂಗಣ್ಣ ಅವರ ದೇವ್ರು ಬಂದಂಗ ಐತಿ ಈಗ ಏನಮ್ಮ ನಾವು ಬಂದ ಬಾಳ್ ಹೊತ್ತಾಯ್ತು ಈ ಪೂಜಾರಿಗೆ ಕಪ್ರ ಹಚ್ಚಿ ಅಮ್ಮ ಎರಡು ಕೈ ಒಡೆದು ಕೊಡು ಅಂತ ಹೇಳು ಯಪ್ಪ ಪೂಜಾರಿ ತಾಳ ಕೊಡ್ತೀನಿ ಮೈತ್ರ ಈ ಕಪ್ರ ಹಚ್ಚ ಕಾಯಿ ಯಾವ್ದು ಹೊಡ್ಸ್ಕೊಂಡ್ ಬರ್ಬೇಕಾಯ್ತು ನಾವು ಏನೇ ಪೂಜಾರಿ ನಮ್ಮ ಕಪ್ರ ಹಚ್ಚೆ ನಮ್ಮ ಕೈ ಕೊಡಂದ ನಾವು ಏನೋ ಬಾಳನ ಹೆಣ್ಮಕ್ಳು ಸ್ವಲ್ಪ ಗದ್ದ ಬಾಳ ಐತಿ ಅವ್ರ ಗದ್ಲ ತಿರುವವರೆಗೆ ನಿಮ್ ಕುದುರೆ ಸ್ವಲ್ಪ ಕಟ್ಟಂತಾರ ಏನೇ ಪೂಜಾರಿ ಕುದುರೆ ಕಟ್ಟಿದವ ನಾವು ಇಲ್ಲಿ ಯಪ್ಪ ಪೂಜಾರಿ ಕಪ್ರ ಹಚ್ಚಿ ನಮ್ ಕಾಯಿ ಹೊಡೆಯಪ್ಪ ಯಪ್ಪ ಯಪ್ಪ ಕಾಯಿ ಹೆಂಗ್ ಹೊಡೆದು ಹಾ ನಿಮ್ ಕಾಯಿ ಬಂದ್ ತೋಟಗಾಯಿ ಹೊಡೆದೈತಿ ನೋಡವ್ ಯಪ್ಪ ಬಾಳ್ ಚಲೋ ಆತ್ಲ ನೀವು ಬೇಡ್ಕೊಂಡದಕ್ಕ ಬಸವನ ದೇವ್ರಿಗೆ ಬಂದದಕ್ಕ ಹೌದು ಬಸವನ ದೇವ್ರ ನೆತ್ತ ನಿಮಗೇನು ಮುಂದಿನ ದಿನಕ್ಕೆ ಯಮ್ಮ ಏನತ್ತ ಪೂಜಾರಿ ಅಂತಾನೇವ ಹಾ ಯಪ್ಪ ಕಾಯಿ ಹೆಂಗ್ ಹೊಡೆದ್ರು ನನ್ನ ಮಗನ ಅಂತ ಕೇಳಿನಿ ಕೇಳಿದ್ರ ಯಮ್ಮ ತೊಟ್ಟಲ್ ಕಾಯಿ ಹೊಡೆದು ಬಿ ಅಂದ ಓಹೋ ತೊಟ್ಟಿ ಯಮ್ಮ ಮುಂದಿನ ದಿವ್ಸಕ್ಕೆ ಅಂದ್ರ ಹಾ ಜೋಗಳ ಹಾಡ್ಕೊಂತ ಹಾ ಬಸವಂದರ್ ಕೂಡ ತೊಟ್ಲಾ ಕಟ್ತೇವಂತ ತೊಟ್ಲ ಕೊಡ್ತೀವಂತ ಚೊರ್ರ ಅಂತ ಹೇಳಾಕತ್ತಾನ ಯವ್ವ ಏನಮ್ಮ ನೋಡಮ್ಮ ಈ ಸದ್ದೆ ಹಾ ನಾನು ನೀನು ಕುಡ್ಕೊಂಡೆ ಬಂದದ್ದು ಒಂದಾಯ್ತು ಬಾಳ ಚಲೋ ಆತೇವ್ ನನ್ನ ಗಂಡ ವ್ಯಾಪಾರಕ್ಕೆ ಹೋಗೋದ್ ಮುಂದೆ ಹೇಳಿದ್ದು ಒಂದಾಯ್ತು ಹೌದಲ್ಲ ಆ ಭಗವಂತಮ್ಮ ನಮಗ್ ನೀಡಿದ್ದು ಒಂದಾಯ್ತು ಯವ್ವ ನಾವ್ ಬೇಡಿದ ಒಂದಾತು ಭಗವಂತ ನೀಡಿದ್ದು ಒಂದಾಯ್ತು ಇನ್ನ ಕಾಯಿ ಹೊಳಕಿಸ್ಕೊಂಡ್ ಬಾರವಾ ಯಪ್ಪ ಪೂಜಾರಿ ನಮ್ ಕಾಯಿ ಹೊಳಿಕಿತ ತಗೋಯವ್ ಕಾಯಿ ಎಷ್ಟ್ ಕೊಡ್ತೀವಿ ಯವ್ವ ಕಾಯಿ ಎರಡ ಬಾಟ್ಲ್ ಎಷ್ಟಾಕವ ನಾಕ ನೋಡಿಲಿ ಮೂರ ಮೂರದ ಯವ್ವ ಪೂಜಾರಿ ಕೇಳ್ತಾನಗಪ್ಪ ಪೂಜಾರಿ ನಿನ್ನ ಕೈಗೆ ನಾವು ಕಾಯಿ ಎಷ್ಟು ಕೊಟ್ಟಿದೀವಿ ಯಾಡ ಹೊಳಿಕೆ ಎಟ್ಟಕಾವು ನಾಲ್ಕು ಆಗ್ತಾವು ಮತ್ತ ಮೂರ್ ಯಾಕೆ ಕೊಟ್ಟಿಯಪ್ಪ ದುಡ್ಡು ಕೊಟ್ರೆ ಬಟ್ಲ ಕುಡ್ದ ದುಡ್ಡು ಕುಡಿದ್ರೆ ಇಲ್ಲ ಹಿಂಗ ಯವ್ವ ನನ್ ಮಗಳೇ ಪೂಜಾರಿ ಅಂತಾನ ಆ ಬಟ್ಲಾನ್ ಹಿಡ್ಕೊಂಡಲ್ಲೇವ ಹಾ ಒಂದು ದುಡ್ಡು ಬೇಕಂತ ದುಡ್ಡ ಹಾ ಏನಮ್ಮ ದುಡ್ಡ ಬೇಡಕತನ ಪೂಜಾರಿ ಅಂದ್ರ ಹಾ ಇವಮ್ಮ ಏನ್ರ ಅಜ್ಜ ಬರ್ತ ಒಂದ್ ದುಡ್ಡು ಕೊಟ್ಟಿರ್ಬೇಕಲ್ಲ ಕೊಡ್ಲಿ ಅದನ್ನ ಕೊಟ್ಟಿಸ್ಕೊಂಬ ಯಪ್ಪ ಪೂಜಾರಿ ಇಲ್ಲೇ ನನ್ನ ಕಡೆ ಒಂದು ದುಡ್ಡು ಐತಿ ತಗೋ ಏಡು ದುಡ್ಡು ಯಾಕೋ ಯಪ್ಪ ಏನಾಗೈತೆ ಇದು ಎಷ್ಟು ಮಂದಿ ಕೈ ಸಿಕ್ಕೈತು ನಡೀದಿಲ್ಲ ಯಾರ ಕೈಗಿದೆ ಈ ದುಡ್ಡು ನಡೆಯುದಿಲ್ಲ ಏ ಯಪ್ಪ ಆ ದುಡ್ಡ ಹಂತಿಂದ ದುಡ್ಡ ಅಲ್ಲ 110 ಸಲ ನಾ ಮುದಕ ತಾಕೇತಿ ಮಾಡ್ತೀವಿ ಸರಳ ತಾದನ ಇಲ್ಲ ನಮ್ಮ ನೋಡಿಲೆ ಇನ್ನೊಂದು ಕೇಳಿಲ್ಲ ಈ ದುಡ್ಡು ಬಿಟ್ಟು ಬಾ ಅಂದ್ರೆ ನೀನ್ ಚಟ್ಟ ಬೆಳಗ್ತಾನಂದಾನ ಹಾ ಈ ದುಡ್ಡಿ ನಿನ್ ಜೀವನದಾಗ ಹೆಸರು ಇಡೋಂಗಿಲ್ಲ ಹುಟ್ಟಿ ಬಾ ಇನ್ನೊಮ್ಮೆ ಯವ ಹಾ ನನ್ ದುಡ್ಡು ನಡಿಲಿಲ್ಲ ಯವ ನಡಿಲಿಲ್ಲ ಸಾವದತ್ತಿ ರೋಡ್ ಆಗೈತೆ ಅಂತೇವ್ ಅದಕ್ಕ ಹೊಸ ದುಡ್ಡ ಬೇಕಂತೇವ್ ಏನಮ್ಮ ಹಾ ಅಂದ ದುಡ್ಡ ನಿಂದು ಕೊಡಕತ್ತ ನಡಿಲಿಲ್ಲ ದುಡ್ಡು ನಮ್ಮ ತೆಕ್ಕಿಂದ ಬೇಡಾಕತ್ತಾನಂದ್ರೆ ಯಮ್ಮ ಹೊಲಕ್ ಬರ್ತಾನ ಹೊರಿ ಕಣಿಕೆ ಒಯ್ತಾನ ಕನ್ನಕ್ ಬರ್ತಾನ ಕಾಳ ಒಯ್ತಾನ ಮಣಿಗ್ ಬರ್ತಾನ ಹಿಟ್ಟ ಬಿಕ್ಸ ಒಯ್ತಾನ ಯಮ್ಮ ದುಡ್ಡು ಯಾಕೆ ಮ್ಯಾಲ ಬೇಕಂತಾನು ಯಾವ ಕೇಳ್ತಲ್ಲ
ಏ ಪೂಜಾರಿ ಹಾ ಅಲ್ಲ ಹೊಲಕ್ ಹೊಕ್ಕಿ ಅಂತ ಹಾ ಶಿಸ್ತ ಒಂದು ಹೊರಗೆ ನಿನಗೆ ತರ್ತೆ ಅಂತ ಹಾ ಕಣಕ್ ಹೊಕ್ಕಿ ಅಂತ ಹಾ. ನಿನಗೆ ಎಗೋಟ ಕಾಳು ತರ್ತೆ ಅಂತ ಹಾ ಮಣಿಗ್ ಹೊಕ್ಕಿ ಅಂತ ಹಿಟ್ಟ ಭಿಕ್ಷಾ ಕಜ್ಜ ಎಲ್ಲಾನು ಐತೆ ಅಂತ ಹಾ. ಮ್ಯಾಲ ದುಡ್ಡು ಹಾಕ್ಬೇಕು ಹಾ ಏನೇ ಪರಮಾ ಹೊಲದ ಹೊಲಕ್ಕಾತು ಹಾ. ಮನ್ಯಾದ ಮನಿಗಾತು ಹಾ ಹಾ ಕಣದ ಕಣಕಾತು ಹೌದಪ್ಪ. ನಮ್ಮ ಬಸವಂದೇವ್ರ ಜಾತ್ರೆ ಬಂದಿರಕ ಹಾ. ದುಡ್ಡು ಕೊಟ್ರ ಬಟ್ಲ ಕೊಡೋದ್ರ ಎಲ್ಲಿ ನೋಡು ಯವ್ವ ಇವ ಯಾಕ ದುಡ್ಡು ಬೇಕಂತವ ಇವ ಹಿಡಿ ಪೂಜಾರಿ ಹಾ ಕೈ ಮುಂದ್ ಮಾಡ ನೋಡಿದ ಹೆಂಗೈತಿ ನೋಡು ಇದಾಗ ದುಡ್ಡು ಲಕ 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 ಹೊಳ್ದಿ ಯಪ್ಪ ಕೊಳಾಗ ತಾಳಿ ಮಾಡಿ ಕಡ್ಕೋ ಚಂದ ಆಕತಿ ಹಾ ಏನೇ ಪರಮಾ ಹಾ ನಿಮ್ ಬಟ್ಲ ತಾಯಪ್ಪ ಯಾವತ್ ತಗೋ ಅಲೋ ಮೈತ್ರ ಬಾಣ ಮೈತ್ರ ನಮ್ ಕಬ್ರ ಹಚ್ಚ ಮೈತ್ರ ಕಾಯಿದ್ರು ಹೊಡ್ಕೊಂಡ್ ಬರ್ಬೇಕಾಯ್ತು ನಾವು ಏನೇ ಪೂಜಾರಿ ಹಾ. ನಮ್ ಕಪ್ರ ಹಚ್ಚ ಹಾ. ನಮ್ ಕೈ ಕೊಡಂದ್ರ ನಾವು ಹಾಗಾರ ಕೊಡಂತ ನಾವು ಏನೇ ಪೂಜಾರಿ ತಗೊಂಡ್ ನಾವು ಹರ 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 ಪಟ್ ಹರ 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 ಪಟ್ ಹರ 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 ಪಟ್ ಏನೇ ಪೂಜಾರಿ ಹಾ. ನಮ್ ಕೈ ಬಂದು ಒಳ್ಳೇದ್ ಹೆಂಗ್ ಹೊಡ್ತು ನಿಮ್ಮ ಕಾಯಿ ಬಂದು ಕಣ್ಣಾಗ ಹೋಯ್ತು ನೋಡು ಅಣ್ಣ ಸಂಗಣ್ಣ ಪೂಜಾರಿ ಅಂತ ಕೇಳಿದನ ಹಾ. ಬೆಳೆದೇನಂದ ಅಲೋ ಮೈತ್ರ ಹಾ ಈ ಕಾಯಿ ತೊಗೊಂಡ ಸರಿ ಅಲೋ ಮೈತ್ರ ಈ ಕಣ್ಣಾಗ ಹೊಡೆದ್ರೆ ಒಳ್ಳೆ ಹಾ. ಮೈತ್ರ ಇನ್ನೆರಡು ಕಾಯಿ ತೊಗೊಂಡ ಹಾ. ಮೈತ್ರ ಏನಾದ್ರು ಹೊಡ್ಕೊಂಡ್ ಬರ್ಬೇಕಾಯ್ತು ನೋಡು ಏನೇ ಪೂಜಾರಿ ಹಾ. ಆ ಕೈ ಕಣ್ಣಲ್ಲಿ ಹೋದ್ರ ಹೋಗ್ಲಿ ಹೋಗ್ಲಿ. ಇವ್ ಎರಡು ಕೈ ತಗೊಂಡ ನಮ್ಮ ಕೊಡಂದ್ರ ನಾವು ಹಾಗಾರ ಕೊಡಂತ ನಾವು ಏನೇ ಪೂಜಾರಿ ತಗೊಂಡ್ರಾಗ ಹರ 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 ಪಟ್ ಹರ 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 ಪಟ್ ಹರ 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 ಪಟ್ ಏನೇ ಪೂಜಾರಿ ಹಾ. ನಮ್ ಕೈ ಬಂದು ಹೆಂಗ್ ಹೊಡ್ತು ನಿಮ್ಮ ಕಾಯಿ ಬಂದು ಸೋಸ್ಗಾಯಿ ಹೊಡೆದಿತ್ತು ನೋಡು ಅಣ್ಣ ಸಂಗಣ್ಣ ಪೂಜಾರಿ ಅಂತ ಕೇಳಿದನ ಅಲೋ ಮೈತ್ರ ಬಾಣ ಹಾ ಬೆಳೆದೇನಂದ ಅಲೋ ಮೈತ್ರ ಬಾಣ ಹಾ. ಮೈತ್ರ ಏನಂದ ನಮ್ಮ ಕಾಯ ಹಾ. ಚೋಜ ಹೊಡೆದೈತ ಹಾ ಮೈತ್ರ ಮುಂದಿನ ಜಾತಿ ಬರ್ಕೊಡ್ರ ಹಾ ಮೈತ್ರ ತರ್ಲ ಕಟ್ತು ನೋಡು ಇವ ಹೇಳ್ಬೇಕಲ್ಲ ಅಣ್ಣ ಸಂಗಣ್ಣ ಹಾ. ಇನ್ನು ಮುಂದೆ ನಾವು ಸೇವೆ ಮಾಡಿ ಹೋಗೋಣ ಏನಂತನಪ್ಪ ಅಣ್ಣಪ್ಪ ಬಿಲ್ಕಾರ ಅಣ್ಣ ಸಾಹೇಬ್ ಬಿಲ್ಕಾರ ಇವರು 50 ರೂಪಾಯಿ ಕೊಡ್ತಾರೆ ಎಲ್ಲ 5,000 ಉಂಟು ಭರಮಗೌಡ ಪಾಟೀಲ್ 100 ರೂಪಾಯಿ ಕೊಡ್ತಾರೆ ಅವ್ರಿಗೆ ತುಂಬ ಇರುತ್ತೆ ಯವ್ವ ಅಣ್ಣನ ಮಗಳೇ ಹಾ ಬಸವಂದ್ರ ಸೇವಾದ್ರ ಮಾಡೋನಲ್ಲ ಸೇವಾ ಮಾಡು ತೋರ್ವ. ಆ ಬಾಪಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಏ ಬಾಪಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ಸೇವಾ ಮಾಡುವೆ ನಾನ ಏ ಬಾಪಾರೋ ಬಸವಣ್ಣ ನಿನ್ನ ನಂಬಿ ಬಂದಿನೋ ನಾನ ಬಾಪಾರೋ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರೋ ಬಸವಣ್ಣ ನಿನ್ನ ನಂಬಿ ಬಂದೆನು ನಾನ ಬಾಬಾರೋ ಬಸವೇಶ ನಿನ್ನ ಸೇವಾ ಮಾಡುವೆ ನಾನ ತಂದೆಯೂ ನೀನೇ ನನಗೆ ತಾಯಿಯೂ ನೀನೇ ತಂದೆ ತಂದೆಯೂ ನೀನೇ ನಮಗ ತಾಯಿಯೂ ನೀನೇ ಮರಡಿಯ ಬಸವಣ್ಣ ನೀನೇ ನಮ್ಮನಿ ದೇವರ ಮರಡಿಯ ಬಸವಣ್ಣ ನೀನು ನಮ್ಮನಿ ದೇವರ ಏ ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಬಾಬಾರ ಬಸವಣ್ಣ ನಿನ್ನ ನಂಬಿ ಬಂದಿನೋ ನಾನ ಏ ಬಾಬಾರು ಬಸವಣ್ಣ ನಿನ್ನ ನಂಬಿ ಬಂದೆನು ನಾನ ಬಾಬಾರು ಬಸವೇಶ ನಿನ್ನ ಸೇವಾ ಮಾಡುವೆ ನಾನ ಹರಕೆ ಉಳ್ದೈತಿ 12 ವರ್ಷ ನಾನು ತೀರ್ಸಕ ಬಂದೇನೋ ಹರಕೆ ಉಳ್ದೈತಿ 12 ವರ್ಷ ನಾವು ಇವತ್ತ ಬಂದೇವ ಹರಕೆ ಉಳ್ದೈತಿ 12 ವರ್ಷ ಹರಕೆ ತೀರ್ಸಕ ಬಂದೇನೋ ಏ ಬಾಬಾರ ಬಸವಣ್ಣ ನಿನ್ನ ಸೇವೆ ಮಾಡುವೆ ನಾನ ಏ ಬಾಬಾರ ಬಸವಣ್ಣ ನಿನ್ನ ನಂಬಿ ಬಂದಿನೋ ನಾನ ಬಾಬಾರು ಬಸವಣ್ಣ ನಿನ್ನ ಸೇವಾ ಮಾಡು
ಅಮ್ಮ ಇನ್ ಮೇಲೆ ನಾವು ಆ ಬಸವಂದೇ ನಮಸ್ಕಾರ ಮಾಡಿ ಹೋಗೋಣಲ್ಲ ಅಮ್ಮ ನಮಸ್ಕಾರ ಮಾಡಿ ಬಸವಣ್ಣ ನಮಸ್ಕಾರ ಮಾಡಿ ಹೋಗೋಣ ನಡಿ ಅನ್ನೋ ಸಗಣ ನಾವು ದೇವ್ರ ನಮಸ್ಕಾರ ಮಾಡಿ ನಾವು ಏನಮ್ಮ ಘಾತವೈತಲ್ಲ ಅಮ್ಮ ಹೇಳ್ತಾನೆ ಕೇಳು ಏನು ಘಾತವನಾದಿತ ಪರಮ ಕೇಳೆ ಒಳಗಿನ ಸರಿ ಗೋರಿತ ಪರಮ ಏನು ಗಾತವನಾದಿತ ಏನೋ ಘಾತವನಾದಿತ ಪರಮ ಕೇಳ ಒಳಗಿನ ಸರಿ ಗೋರಿತ ಪರಮ ಅಂತಿಂತ ಸರಿಗೆಲ್ಲ ಸಿರೆ ಬಂಗರ ಸರಿಗೆ ಸರಿಗೆಲ್ಲ ಸಿರ ಬಂಗಾರ ಸರಿಗೆ ಅಂತಿಂತ ಸರಿಗೆಲ್ಲೇ ಸೊಕ್ಕ ಬಂಗಾರ ಸರಿಗೆ ಅಂತಿಂತ ಸರಿಗಲ್ಲೇ ಸೊಕ್ಕ ಬಂಗಾರ ಸರಿಗೆ ಏನೋ ಘಾತವನಾದಿತ ಪರಮ ಕೇಳ ಕೊಲ್ಲಾಗಿನ ಸರಿಗೋದಿತ ಪರಮ ಕೊಲ್ಲಾಗಿನ ಸರಿಗೋದಿತ ಪರಮ ಗಂಡೆ ಪ್ರಿಯನ ಮುಂದ ಏನು ಹೇಳಿ ಬಂದ ಪ್ರಿಯನ ಮುಂದ ಏನು ಹೇಳದೆ ಬಂದ ಪಕ್ಷಿ ಬಸವಂತ ಕೇಳಿದರೇನು ಹೇಳಲಿ ಪಕ್ಷಿ ಬಸವಂತ ಕೇಳಿದರೇನು ಹೇಳಲಿ ಏನು ಗಾದವನಾದಿತ ಪರಮ ಕೇಳ ಕೊಳಗಿನ ಸರಿ ಗೋದಿತ ಪರಮ ಎಮ್ಮ ಘಾತವಾಯ್ತಲ್ಲಮ್ಮ ಯವ್ವ ಏನಾತ ನನ್ನ ಮಗಳ ಎಮ್ಮ ಇದೇ ಜಾತ್ರೆ ಒಳಗೆ ಎನ್ನ ಕೊಳ್ಳಾಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ ಯವ್ವ ನನ್ನ ಮಗಳ ಹೆಂಗ ಕಳ್ಕೊಂಡೆ ಯವ್ವ ಸೇರ್ ಬಂಗಾರ ಸರಿಗಿ ನೋಡಮ್ಮ ನಾನು ಬಸವಂದರ ನಮಸ್ಕಾರ ಮಾಡಿ ಹೇಳೋ ಸಮಯದಲ್ಲಿ ಹಾ ಸಾವಿರಾರು ಮಂದಿ ಹೋಗ್ತಾ ಇತ್ತು ಸಾವಿರಾರು ಮಂದಿ ಬರ್ತಾ ಇತ್ತು ಹೌದವ್ವ ಅಷ್ಟರಲ್ಲಿ ನಾನು ನಮಸ್ಕಾರ ಮಾಡಿ ಹೇಳುವ ಸಮಯದಲ್ಲಿ ಕೊಳ್ಳಾಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ ಸರಿಗೆ ಕಳೆದು ಹೋಯ್ತು ನನ್ನ ಮಗಳ ನನ್ನ ಗಂಡ ಭಾವ ಮೈದುಂಡ ಕೇಳಿದ್ರೆ ಏನಂತೂ ಹೇಳಲ್ಲಮ್ಮ ಏನಂತೂ ಹೇಳಲಿ ನನ್ನ ಮಗಳ ಹಾ ಚಿಂತೆ ಮಾಡಕ್ ಹೋಗ್ಬೇಡ ಯಾಕಂದ್ರೆ ನಿನ್ನ ಗಂಡ ಭಾವಗೂ ಹೇಳೋದಿಲ್ಲ ನಾ ಸರಿಗೆ ಕಳ್ದದ್ದ ಹಾ ನಿಮ್ಮ ಅತ್ತೆ ಮಾವನ ಮುಂದೆ ಹೇಳೋದಿಲ್ಲ ಹೌದು ಯಾರ ಮುಂದೆ ಇವನ ತುಟಿ ಪಿಟಕ್ ಮಾಡಿದ್ರು ಸರಿಗೆ ಕಳ್ದತ್ತೆ ಅಂತ ಹೇಳಿ ಆಹಾ ಆದ್ರೆ ಇದೊಂದು ಮಾತನ್ನ ಹೊಟ್ಟೆಗೆ ಹಾಕೋತ ನನ್ನ ಮಗಳೇ ಹಾ ಏನೋ ಅಕಸ್ಮಾತ್ ನಾನು ಹಿರಿ ಮಿಡ್ಸಾಳೆವ ಹೌದು ನನಗೊಂದು ಏನೋ ನಾಳೆ ಕಠಿಣ ಪ್ರಸಂಗ ಬಂತು ಹೌದು ನನ್ನ ಮಾತ ನೀನು ಕೇಳ್ತಾರ ನನ್ನ ಮಗಳ ನನ್ನ ಕೈ ಮೇಲೆ ಕೈ ವಚನ ಕೊಡೆವ ಏನಮ್ಮ
ಕೇಳುವಂತ ಮಾತಿದ್ರೆ ಕೇಳ್ತಾ ಇದ್ದೀನಿ ಆಹಾ. ಯಮ್ಮ ಕೇಳುವಂತ ಮಾತ್ರಮ್ಮ ನಾನು ಹೇಗೆ ಕೇಳ್ಬೇಕಮ್ಮ ಅತ್ತಿ ಮನೆ ಸೊಸಿ ಯವ್ವ ನನ್ನ ಮಗಳೇ ಹಾ ಕೇಳುವಂತ ಮಾತಿದ್ರ ನೀ ಕೇಳ ನನ್ನ ಮಗಳ ಹೌದು ಕೇಳ್ದಂತ ಮಾತಿದ್ರೆ ನೀ ಒಟ್ಟ ಕೇಳಬೇಡ ಮತ್ತೆ ಕೇಳುವಂತ ಮಾತನ್ನ ನಾನು ತಗೊಂಡು ಬರ್ತಾನೆ ಬರ್ತಿಲ್ಲ ಯಾವ ವಚನ ಕೊಡ್ಬೇಕಲ್ಲ ಯಮ್ಮ ತಗೊಳ್ಳುವ ನೋಡಮ್ಮ ನಾಳೆ ನನ್ನ ಗಂಡ ಹಾ ನನ್ನ ಭಾವ ಮೈದುಂಡ ಕೇಳಿದ್ರೆ ಕೇಳಿದ್ರೆ ಯಮ್ಮ ನೀನು ಅವ್ರ ಮುಂದೆ ಹೇಳೋದಿಲ್ಲಮ್ಮ ವಚನಾದ್ರೂ ಕೊಡುವಂತ ಕೇಳು ಯವ್ವ ಒಂದ ಸಲ ವಚನ ಯಾಕ 10 ಸಲ ತಗೋ ಹಾಗ್ಲಿ ಯವ್ವ ನಿನ್ನ ಗಂಡ ಭಾವ ಮೈದ್ರ ಮುಂದೆ ಹಾ ತುಟಿ ಬಿಟ್ಟಕ್ ಮಾಡುದಿಲ್ಲ ಆಗ್ಲೇ ಮೈಸದೆ ಹಾ ಇದೇ ಜಾತ್ರೆ ಒಳಗೆ ಹೋಗಿ ಹಾ ಬಳಿಗೆರೆ ಅಂಗಡಿಯಾಗ ಬಳಿ ಇಟ್ಟುಕೊಂಡೆ ಆಹಾ. ಹೊಲಕ್ ಹೋಗಿ ಅಮ್ಮ ಸ್ವಲ್ಪ ಪಳ ತಗೊಂಡ್ಬರ್ತೇನೆ ಹಾ ನಾನು ಹೋಗಿ ಬರೋವರೆಗೆ ಯಮ್ಮ ನೀನು ಇಲ್ಲೇ ಕೂಡು ಅಂತ ಕೇಳು ಅಲ್ಲ ನನ್ನ ಮಗಳ ಗಂಗವ್ವ ಹಾ ಇನ್ನ ಈಗಾರ ಹೋಗಿ ಸರಿಗೆ ಕರ್ಕೊಂಡು ಬಂದಿ ಹೌದಮ್ಮ ಇನ್ನು ಜಾತ್ರೆ ಆಗ್ಯವ ನಿನ್ನದಕ್ ನೀ ಕರ್ಕೊಂಡು ಬಂದೆ ಅಂದ್ರೆ ನಿನ್ನ ಗಂಡ ಹೋಗಿ ನಾ ಏನ್ ಹೇಳ್ಬೇಕ ಯಮ್ಮ ನಾನೇನು ಹೋದಕ್ಕೆ ಅತ್ತ ಹೋಗುದಿಲ್ಲ ಹಾ ಯಮ್ಮ ಸರ್ನ ಹೋದಕಿನ ಬರ್ನ ಬರ್ತೇನೆ ನೋಡು ಯವ್ವ ಹೋಗಾಕೆ ಜಾತ್ರೆ ಆಗ ಯಮ್ಮ ಹೋಗಿ ಬರ್ತೇನೆ ನೋಡವ ಮೊದಲ ನೋಡ್ಯವ ಹಿಂದ್ ಹಿರಿಯರು ಶಾಸ್ತ್ರ ಮಾಡ್ಯಾರ ಹಾ ಊರ್ ಕಂಡಲ್ಲಿ ಪೋರಿ ಬಿಡಬಾರ್ದಂತ ನೀರ್ ಕಂಡಲ್ಲಿ ಕ್ವಾನ ಬಿಡಬಾರ್ದಂತೇವ ಯಾಕ ಊರ ಜಾತ್ರೆ ಇತ್ತಂದ್ರ ಹಾ ಕಿವ್ಯಾನ್ ಹೂ ತಗೊಂಡೆ ಬೌ ತಗೊಂಡೆ ಬಳಿ ತಗೊಂಡೆ ಅವನ್ ತಗೊಂಡೆ ಅಂತ ಹೇಳಿ ಅತ್ತ ಹೋದಿ ಹಾ ಕೆರೆಯಾಗ ಹೋಗಿ ಕ್ವಾನ್ ತಂಪನ್ಯಾಗ ಮುಣ್ಕೋತ ಅಂದ್ರ ಅದೇ ಕೆದ್ದು ಹೊರಗೆ ಬರ್ತೈತಿ ಹೌದು ಹಂಗ ನನ್ನ ಮಗಳ ನೀ ಹೋದಾಕಿ ಅತ್ತ ಹೋದಿ ಹಾ ನಾ ಕುಂಡ್ರಾಕ್ ಇಲ್ಲೇ ಕುಂತನ ಕುಂತೇರಿ. ಮುಸ್ತಾದೊಳಗೆ ಹಿಂಗ ನಿತ್ತಾರ ಹೌದು ಸರ್ನ ಹೋಗಿ ಅವ್ ಬರ್ನ ಬಾ ಆಗ್ಲೇಮ್ಮ ಹೋಗಿ ಬರ್ತಾನೆ ಹಾ ಹೋಗಿ ಬಾ